ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಪೊಲೀಸ್ ಲೇಔಟ್ ಸ್ಟೇಜ್ 2 ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಮನೆ 2040 2040 ಮೆಷರ್ಮೆಂಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ. ಅದ್ರ ಮೇಲ್ಗಡೆ ಅಂದರೆ ಲಾಸ್ಟ್ ಫ್ಲೋರಲ್ಲಿ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆ. ಅಂದರೆ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ನಾನು ಮನೆ ಒಳಗೆ ಹೋಗಿ ಇದರ ಸಂಕ್ಷಿಪ್ತವಾಗಿರುವಂತಹ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ತೋರ್ಸೋಕ್ಕಿಂತ ಮುಂಚೆ 3 ವಿಚಾರಗಳನ್ನ ನಾನು ಈ ಮನೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಎಷ್ಟು ದೂರ ಇದೆ ಅಂತ. ಮೈಸೂರು ಮಧ್ಯಭಾಗದಿಂದ 10 ಕಿಲೋಮೀಟರ್ ಆಗುತ್ತೆ. ನೀರಿನ ವ್ಯವಸ್ಥೆ, ಇದಕ್ಕೆ ಈ ಏರಿಯಾಗೆ ಲೇಔಟಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ. ಬಟ್ ಆದರೂ ಇದಕ್ಕೆ ಬೋರ್ವೆಲ್, ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ಇದ್ರ ಮುಂಭಾಗದಲ್ಲಿ ಅಂದರೆ ಯೂಶಲಿ ಎಲ್ಲ ಕಡೆನೂ 2030 3040 ಈ ಮೆಷರ್ಮೆಂಟ್ ಸೈಟ್ಗಳಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ. ಈ ಮನೆ ಮುಂಭಾಗದಲ್ಲಿ ಪಾರ್ಕ್ ಇದೆ. ಸೊ ಪಾರ್ಕಿಂಗ್ ವಿಲ್ ನೆವರ್ ಬಿ ಇಶ್ಯೂ. ಯಾಕಂದರೆ ಈ ಮನೆಯ ಮುಂಭಾಗದಲ್ಲಿ ಇನ್ನೆಂದಿಗೂ ಸಹ ಮನೆ ಬರಲ್ಲ. ಲೊಕ್ಯಾಲಿಟಿ ಅಂದರೆ ಸುತ್ತಮುತ್ತ ಮನೆ ಹೇಗಿದೆ ಅಂತ ಯು ಕ್ಯಾನ್ ಸಿ. ಸುತ್ತಮುತ್ತಲಿ ಬಹಳಷ್ಟು ವೆಲ್ ಪಾಪ್ಯುಲೇಟೆಡ್ ಏರಿಯಾ ಇರುವಂತಹ ಮನೆ. ಪೊಲೀಸ್ ಲೇಔಟ್ ಅಂತಲೂ ಇದನ್ನು ಹೇಳ್ತಾರೆ. ಸ್ಟೇಜ್ 2 ಪೊಲೀಸ್ ಲೇಔಟ್, ಸ್ಟೇಜ್ 2. ಈಗ ನಾನು ಐ ಆಮ್ ಎಂಟ್ರಿಂಗ್ ಫ್ರಮ್ ದ ಸೌತ್ ಫೇಸಿಂಗ್ ಪ್ರಾಪರ್ಟಿ ಆಗಿದ್ದು. ನಾನೀಗ ದ ಮೇನ್ ಡೋರ್ ಇಸ್ ಫೇಸಿಂಗ್ ಈಸ್ಟ್, ಅಂದರೆ ನಾನು ಈಸ್ಟಿಂದ ಎಂಟರ್ ಆಗ್ತೀನಿ. ಬೋರ್ವೆಲ್ ಇದೆ. ಪಾರ್ಕಿಂಗ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಯಾಕೆ ಅಂತಂದರೆ ಮನೆ ಮುಂದೆ ಪಾರ್ಕ್ ಇರೋದ್ರಿಂದ ಮಲ್ಟಿ ಡ್ವೆಲ್ಲಿಂಗ್ ಯೂನಿಟ್ಸ್, ಅಂದರೆ ಇಲ್ಲೊಂದು ಫ್ಯಾಮಿಲಿ, ಮೇಲ್ಗಡೆ ಒಂದು ಫ್ಯಾಮಿಲಿ, ಅದ್ರ ಮೇಲ್ಗಡೆ ಬ್ಯಾಚುಲರ್ಸಿಗೆ ಕೊಡ್ಬೋದು. ಅದರ ಸಿಂಗಲ್ ಯೂಸ್, ಮತ್ತು ಈ ಒಬ್ಬರೇ ಇರ್ತೀವಿ, ಬೇರೆ ಮೈಸೂರಲ್ಲಿ ಕೆಲಸ ಮಾಡ್ತೀವಿ, ಅವಾಗವಾಗ ಬಂದು ಹೋಗ್ತೀವಿ ಅನ್ನೋರ್ಗೂ ಸಹ ಮೇಲ್ಗಡೆ ಲಾಸ್ಟ್ ಫ್ಲೋರ್ನ ಕೊಡಲಿಕ್ಕೆ ಕರೆಕ್ಟಾಗಿರುವಂತಹ ಜಾಗ. ನೋಡಿ, ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಇಲ್ಲಿ ನಿಮಗೆ 20/40 ಆಗಿರೋದ್ರಿಂದ ನಿಮ್ಗೆ ಒಂದು 6 to 8 ಸೀಟರ್ ಕಂಫರ್ಟಬಲ್ ಆಗಿ ನಾವಿಲ್ಲಿ ಸೋಫಾನ ಹಾಕೋಬೋದು. ಮೇಲ್ಗಡೆ ಇವರು ಫುಲ್ ಲೆಂತ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಲೈಟಿಂಗ್ ಅರೇಂಜ್ಮೆಂಟ್ಸ್ ನೋಡಿದಾಗ 4 ದಿಕ್ಕಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಗಳನ್ನ ಇಲ್ಲಿ ನಾವು ಅವರು ಓನರು, ಇದನ್ನು ಕಟ್ಟಿರುವಂಥ ಮಾಲೀಕರು ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆಲ್ಲೂ ಸಹ ನಿಮಗೆ ಲೈಟ್ ಕಂಜೆಷನ್ ಅಂತ ಎಲ್ಲೂ ಸಹ ಅನಿಸ್ಲಿಕ್ಕಿಲ್ಲ. ಮೇನ್ ಡೋರ್ ನಾನು ಹಾಲ್ ತೋರಿಸ್ದೆ. ಈಸ್ಟಿಂದ ಎಂಟ್ರಿ ಆಗಿದ್ದೀನಿ. ಈಸ್ಟಿಂದ ಎಂಟ್ರಿ ಆದ ತಕ್ಷಣವೇ ಈಸ್ಟ್ ಫೇಸಿಂಗ್ ಮೇನ್ ಡೋರು. ಇದು ಅಷ್ಟೇ, ಎಂಟೈರ್ ಈ ಪೋರ್ಷನ್ನ ಮೇನ್ ಡೋರ್. ಇವೆಲ್ಲ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಮೇನ್ ಡೋರ್ ಈಸ್ಟು, ಪೂಜಾ ಡೋರು ಈಸ್ಟು. ಅದಾದ ನಂತರ ದಿಸ್ ಕಿಚನ್ ಏರಿಯಾ ಈಸ್ ಆಲ್ಸೋ ಈಸ್ಟ್ ಫೇಸಿಂಗ್. ಅಂದರೆ ನಾವು ಚಿಮ್ನಿ ಅಥವಾ ಗ್ಯಾಸ್ ಎಲ್ಲಿ ಇಟ್ಕೋತೀವಿ, ಬರ್ನರ್ನ ಎಲ್ಲಿ ಇಟ್ಕೋತೀವಿ, ಸ್ಟವ್ನ ಎಲ್ಲಿ ಇಟ್ಕೋತೀವಿ, ದಿಸ್ ಇಸ್ ಆಲ್ಸೋ ಫೇಸಿಂಗ್ ಈಸ್ಟ್. ಚಿಮ್ನಿ ಪಾಯಿಂಟ್ ಮಾಡಿದ್ದಾರೆ. ಚಿಮ್ನಿ ನಾವು ಹಾಕ್ಕೋಬೇಕು. ಸ್ಟೋರೇಜ್ ಪಾಯಿಂಟ್ ಒಂದು 2030 ಅಥವಾ 2040 ಮನೆಯಲ್ಲಿ ಏನು ನಾವು ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸೇಷನ್ ಏನು ಮಾಡಬಹುದು ಅದಷ್ಟನ್ನು ಸಹ ಮಾಡಿದ್ದಾರೆ. ವಾಟರ್ ಫಿಲ್ಟರ್ ಪ್ರಾವಿಷನ್ ಕೇಳ್ತೀರಾ? ಹೌದು, ವಾಟರ್ ಫಿಲ್ಟರ್ಗೆ ಪ್ರಾವಿಷನ್ನ ಇಲ್ಲಿ ಇವರು ಮಾಡಿದ್ದಾರೆ. ನೀವು ವಾಟರ್ ಫಿಲ್ಟರ್ನ ಹಾಕ್ಕೋಬೇಕು. ರೂಮ್ ನಂಬರ್ 1 ಇದು, ವಿಚ್ ಡಸ್ ನಾಟ್ ಹ್ಯಾವ್ ಅನ್ ಅಟ್ಯಾಚ್ ಬಾತ್ರೂಮ್. ಇದು ಮೊದಲನೆಯ ರೂಮು. 2 ರೂಮ್ಗಳನ್ನ ತೋರಿಸ್ತೀನಿ. ಗ್ರೌಂಡ್ ಫ್ಲೋರ್ಲಿ ಹೇಗೆ ಕಟ್ಟಿದ್ದಾರೆ, ಸೊ ಯಥಾವತ್ತಾಗಿ ಇಟ್ಸ್ ಅ ಸೇಮ್ ಬೀನ್ ಡನ್ ಅಟ್ ದಿ ಫಸ್ಟ್ ಫ್ಲೋರ್ ಆಲ್ಸೋ. ಅಂದರೆ ಗ್ರೌಂಡ್ ಫ್ಲೋರ್ಲಿ ನೀವೇನು ಮೆಟೀರಿಯಲ್ಲು, ಸ್ಪೇಸು, ಸೈಜ್ನ ನೋಡ್ತೀರಿ, ಸೇಮ್ ಸೈಜ್ ಆ್ಯಂಡ್ ಸೇಮ್ ಸ್ಪೇಸ್ ಹ್ಯಾಸ್ ಬೀನ್ ಡನ್ ಇನ್ ದ ಫಸ್ಟ್ ಫ್ಲೋರ್ ಆಲ್ಸೋ. ರೂಮ್ ನಂಬರ್ 2, ಈ ರೂಮು ಇಸ್ ದ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಇದು ದೊಡ್ಡದು ಇದೆ ಮತ್ತು ಇದಕ್ಕೆ ಆದಂತಹ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ನೋಡಬಹುದು ಎಂಟೈರ್ ಈ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ವಾರ್ಡ್ರೋಪ್ಗಳಿದೆ. ಆ ರೂಮಲ್ಲೂ ಸಹ ವಾರ್ಡ್ರೋಪ್ ಇತ್ತು, ನಾನು ಹೇಳಲಿಲ್ಲ, ಮಿಸ್ ಮಾಡಿದೆ. ಬಟ್ ಆ ರೂಮಲ್ಲೂ ಸಹ ವಾರ್ಡ್ರೋಪ್ ಇದೆ. ಫ್ಯಾನ್ಗಳು ಕೊಟ್ಟಿದ್ದಾರೆ ಎಲ್ಲ ಕಡೆ. ಫ್ಯಾನ್ ಪಾಯಿಂಟ್ಗಳೆಲ್ಲ ಬರೀ ಫ್ಯಾನ್ಗಳು ಸಹ ಈಗಾಗಲೇ ಅಳವಡಿಸಾಗಿದೆ. ದಿಸ್ ಇಸ್ ರೂಮ್ ನಂಬರ್ 2 ವಿಚ್ ಹ್ಯಾಸ್ ಅ ಅಟ್ಯಾಚ್ ಬಾತ್ರೂಮ್. ಇದಾದ ನಂತರ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಬ್ಯಾಕ್ ಸ್ಪೇಸ್ ಆಫ್ ದಿ ಪ್ರಾಪರ್ಟಿ. ಮನೆಯ ನಾವು ಹಿಂಭಾಗ ಅಥವಾ ಮನೆಯ ಹಿತ್ತಲು ಅಂತ ಏನು ಹೇಳ್ತೀವಿ ಅದು. ಇಲ್ಲಿ ವೆರಿ ಬಿಗ್ ಸೈಜ್, ಬಹಳ ದೊಡ್ಡ ಸೈಜ್ ಆದಂತಹ 30-40 ಮನೆಯಲ್ಲಿ ಏನು ಸೈಜ್ ಇರುತ್ತೆ ಅದೇ ಸೈಜಲ್ಲಿರುವಂಥ ಒಂದು ಇಂಡಿಯನ್ ಸ್ಟೈಲ್ ಕಮೋಡು ಮತ್ತು ಒಂದು ಬಾತ್ರೂಮ್ ಏರಿಯಾ ಎರಡೂ ನೋಡ್ಬೋದು. ಇಲ್ಲಿ 2 ಮನೆಗಳಿಗೆ 2 ಮೋಟರ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 2 ಮೋಟರ್ ಯಾವುದಕ್ಕೆ ನೀರು ಪಂಪ್ ಆಗಲಿಕ್ಕೆ 2 ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇದೆ. ಇಲ್ಲಿಂದ ನೀರು ದಿನನಿತ್ಯವೂ ನಿಮಗೆ ಎಲ್ಲೂ ಸಹ ನಿಲ್ಲದೆ ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಮನೆ ಆಗಿರುತ್ತೆ. ನಿಮಗೆ ಗೌರ್ಮೆಂಟ್ ವಾಟ್ರು ಅಥವಾ ಪ್ರೈವೇಟ್ ಲೇಔಟಿಂದ ನೀರನ್ನ ನೀವು ಡಿಪೆಂಡ್ ಆಗುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಆದಂತಹ ಬೋರ್ವೆಲ್ ಇರೋದ್ರಿಂದ ನೀರು ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಮೈಸೂರು ಸಿಟಿ ಸೆಂಟ್ರಿಂದ
10 ಕಿಲೋಮೀಟರ್ನ ಬರ್ತೀವಿ ಸುಪ್ರೀತ್. ಸುತ್ತಮುತ್ತದಲ್ಲಿ ಮನೆಗಳಾಗಿದೆಯಾ ಅಂತ ಹೇಳಿದರೆ ಮನೆಗಳನ್ನು ತೋರಿಸಿದ್ರಿ. ಸ್ಕೂಲು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತ. ನೋಡಿ, ಪ್ರಮುಖ ಹೆಸರುಗಳನ್ನ ಹೇಳಬೇಕು ಅಂದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಹತ್ತಿರದಲ್ಲಿ ನೌಕೀಸ್ ಇದೆ. ಸೊ ಭಾಳಷ್ಟು ಸ್ಕೂಲ್ಗಳೇನೋ ಇದೆ. ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಭಾಳಷ್ಟು ಸ್ಕೂಲ್ಗಳು, ಕಾಲೇಜ್ಗಳು ಇದೆ. ಈ ಮನೆಯಿಂದ ನೀವು ಹಾರ್ಡ್ಲಿ ಅಬೌಟ್ 500 ಮೀಟರ್ಸ್, ಅರ್ಧ ಕಿಲೋಮೀಟ್ರಲ್ಲಿ ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂತಹ ಏನೇನು ವಸ್ತುಗಳಿರುತ್ತೆ ಇವೆಲ್ಲವೂ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಗ್ರೌಂಡ್ ಫ್ಲೋರ್ಲಿ ನಾವು ಇರ್ತೀವಿ, ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ನಾವು ರೆಂಟ್ ಕೊಡ್ತೀವಿ, ಫಸ್ಟ್ ಫ್ಲೋರ್ ರೆಂಟ್ ಕೊಡ್ತೀವಿ. ಅದ್ರ ಮೇಲ್ಗಡೆ ನಾವು ಬಂದು ವಾಸ ಅವಾಗ ಬಂದು ಹೋಗ್ತಾ ಇರೋದ್ರಿಂದ ಒಂದು ರೂಮ್ ಇರುತ್ತೆ, ಬಂದು ವಾಸ ಇರ್ತೀವಿ. ಓವರ್ ಎ ಪೀರಿಯಡ್ ಆಫ್ ರೆಂಟ್ ಅರ್ನಿಂಗ್ ಇನ್ಕಮ್ ಇರಲಿ ಅಂತ ನಾವು ಈ ಮನೆ ನೋಡ್ತಾ ಇದ್ದೀವಿ ಅಂತ ಕೇಳ್ತೀರಿ. ರೆಂಟ್ ಎಷ್ಟು ಬರುತ್ತೆ ಅಂತ ಕೇಳ್ತೀರಿ. ಒಂದೇ ಸರಿ ರೆಂಟ್ 6,000, 8,000, 12,000, 25,000 ಅಂತ ಹೇಳಲಿಕ್ಕೆ ಆಗಲ್ಲ. ರೆಂಟ್ ಒಂದೊಂದು ಏರಿಯಾದಲ್ಲಿ, ಒಂದೊಂದು ಮನೆಗಳಿಗೆ, ಒಂದೊಂದು ಲೊಕೇಶನ್ಗೆ ಚೇಂಜ್ ಆಗುತ್ತೆ. ಯಾಕಂದರೆ ನೋಡಿ, ಈ ಮನೆಗೆ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಫ್ಯಾಮಿಲಿ ಕಾರ್ ಇಟ್ಕೊಂಡಿರೋರು ಬಂದರು ಅಂತ ಇಟ್ಕೊಳ್ಳಿ. ಕಾರ್ ಇಲ್ಲ, ಪಾರ್ಕಿಂಗ್ ಇಲ್ಲ ಅಂತಾರೆ. ಬಟ್ ಆದರೆ ಮುಂಭಾಗದಲ್ಲಿ ಪಾರ್ಕ್ ಇದೆ. ಯಾವತ್ತೂ ಕಾರಿನ ಯಾರೋ ಬಂದು ನಿಮ್ಮ ಕಾರ್ನ ತೆಗೀರಿ ಅಂತ ಹೇಳುವಂತಹ ತೊಂದರೆ ನಿಮಗೆ ಆಗಲ್ಲ. ಸೊ ವಿಲ್ ನಾಟ್ ಹ್ಯಾವ್ ಅ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ ವಾಟ್ ಇನ್ ಪಾರ್ಕಿಂಗ್. ಸೊ ಇದಕ್ಕೆ ಸ್ವಲ್ಪ ರೇಟ್ ಫಾರ್ ರೆಂಟಲ್ ಇನ್ಕಮ್ ಇದ್ದಾಗ ನಮಗೆ ಜಾಸ್ತಿ ಸಿಗುತ್ತೆ. ವೀಕ್ಷಕರೇ, ನಾನು ಲೊಕ್ಯಾಲಿಟಿ ಬಗ್ಗೆ ಹೇಳಿದ್ದೀನಿ, ಲೊಕೇಶನ್ ಬಗ್ಗೆ ಹೇಳಿದ್ದೀನಿ, ಆಕ್ಸೆಸಿಬಿಲಿಟಿ ಬಗ್ಗೆ ಹೇಳ್ತೀನಿ. ಇಲ್ಲಿಗೆ ಬರಲಿಕ್ಕೆ ನಿಮ್ಗೊಂದು 15 ನಿಮಿಷ, 20 ನಿಮಿಷ ಇಲ್ಲಿಂದ ಮೈಸೂರು ಸೆಂಟ್ರಲ್ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಥವಾ ದೇವರಾಜರ ರಸ್ತೆ ಅಥವಾ ರೈಲ್ವೆ ಸ್ಟೇಷನ್ನು, ಸಬರ್ ಬಸ್ ಸ್ಟ್ಯಾಂಡು ಅಥವಾ ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು 15ರಿಂದ 20 ನಿಮಿಷ ನಿಮಗೆ ಭಾಳಷ್ಟು ಬಸ್ಗಳು ಬರುತ್ತೆ. ಪೊಲೀಸ್ ಲೇಔಟ್ ಅಂದರೆ ಭಾಳಷ್ಟು ಬಸ್ಗಳು ಬರುತ್ತೆ. ಯಾವ ಪೊಲೀಸ್ ಲೇಔಟ್ ಅಂದರೆ ಆಲ್ನಳ್ಳಿ ಆದಮೇಲಿರೋ ಪೊಲೀಸ್ ಲೇಔಟು, ಅಥವಾ ನೀವು ನಮ್ಮ ಲಲಿತ್ ಮಹಲ್ ಪ್ಯಾಲೇಸ್ ಇಂದ ಹಿಂಭಾಗದಲ್ಲಿ 4.25 ಕಿಲೋಮೀಟರ್ ಬಂದಿರುವಂಥ ಪೊಲೀಸ್ ಲೇಔಟ್ ಇದು. ಬಸ್ಗಳಿದೆ, ಆಟೋ ಫೆಸಿಲಿಟಿ ಎಲ್ಲ ಇದೆ. ಇಲ್ಲಿಗೆ ಸ್ವಿಗ್ಗಿ, ಝೊಮ್ಯಾಟೊ, ಆನ್ಲೈನ್ ಶಾಪಿಂಗ್ ಇವೆಲ್ಲ ಬರುತ್ತೆ ಅಂತ ಭಾಳಷ್ಟು ಜನ ಕೇಳ್ತೀರಿ. ಖಂಡಿತವಾಗ್ಲೂ ಇದೆ, ಎಲ್ಲ ಇದೆ. ನೆಕ್ಸ್ಟ್ 3G 4G ಇಂಟರ್ನೆಟ್ ಸರ್ವಿಸಸ್ ಅಥವಾ ಜಲ ತರಂಗಾಂತರಗಳಿದೆಯಾ, ಅದೂ ಇದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ಕ್ಲೂಡ್ ದಿಸ್ ವಿಡಿಯೋ ಹಿಯರ್ ಇಸ್, ದಿಸ್ ಈಸ್ ಎ ಹೌಸ್ ವೇರ್ ಯು ಕ್ಯಾನ್ ಇಮಿಡಿಯೇಟ್ಲಿ ಗಿವ್ ಇಟ್ ಫಾರ್ ರೆಂಟ್, ಆರ್ ಯು ಕ್ಯಾನ್ ಕಮ್ ಅಂಡ್ ಸ್ಟೇ, ಯೂಸ್ ಒನ್ ಪೋರ್ಷನ್, ರೆಂಟ್ ಅದರ್ ಪೋರ್ಷನ್. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ, ರೇಟನ್ನು ನಾನು ಡಿಸ್ಕ್ರಿಪ್ಷನ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.